ನೆಕ್ಸ್ಟ್ ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ ವಿಚಾರಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಚರ್ಚೆಗಳಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಬೀದರ್ನಲ್ಲಿ ಈಶ್ವರ ಖಂಡ್ರೆ ಅವರು ರಿಯಾಕ್ಷನ್ ಕೊಟ್ಟರು. ಅವ್ರು ಹೇಳಿದ್ದೇನು? ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ ನಾವು ಕೇಳಿರಲಿಲ್ಲ. ಮಠಾಧೀಶರ ವಿರುದ್ಧ ಸಚಿವ ಈಶ್ವರ ಖಂಡ್ರೆ ಅವರು ಬಹಿರಂಗ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ. ಮಾತೆ ಗಂಗಾದೇವಿ ನೇತೃತ್ವದ 24ನೇ ಕಲ್ಯಾಣ ಪರ್ವ ಕಾರ್ಯಕ್ರಮ ವಿಚಾರ ಸಂಬಂಧ ಮಠಾಧೀಶರು ಒಗ್ಗಟ್ಟು ಪ್ರದರ್ಶನ ಮಾಡಲಿ ಅಂತ ಹೇಳಿದರು ಈಶ್ವರ ಖಂಡ್ರೆ ಅವರು. ಈ ವಿಚಾರದಲ್ಲಿ ಕೆಲವರು ಅಪಪ್ರಚಾರ ಮಾಡಿದ್ದಾರೆ. ನಮ್ಮಲ್ಲೇ ವೈರತ್ವ ಮತ್ತು ಭಿನ್ನಾಭಿಪ್ರಾಯವನ್ನು ಮೂಡಿಸ್ತಾ ಇದ್ದಾರೆ ಬೇಕು ಅಂತ. ಇದೂ ಕೂಡ ಷಡ್ಯಂತ್ರದ ಒಂದು ಭಾಗ. ನನ್ನ ಬಾಯಲ್ಲಿ ಯಾವತ್ತೂ ಅಸತ್ಯದ ಮಾತು ಬರೋದಿಲ್ಲ ಅಂತಂದ್ರು ಈಶ್ವರ ಖಂಡ್ರೆ. ಪ್ರತ್ಯೇಕ ಧರ್ಮ ವಿಚಾರವನ್ನ ಪ್ರಸ್ತಾಪಿಸಿ ಸ್ವಾಮೀಜಿಗಳ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ಅದೂ ವಾಪಸ್ ಬಂತು, ತಿರಸ್ಕಾರ. ಇದು ಈಶ್ವರ್ ಖಂಡ್ರೆ ಯಾವುದಾದ್ರೂ ಮಾತಾಡ್ತಾರೆ ಅಂತ ಹೇಳಿದ್ರೆ ಅಸತ್ಯವಾದಂತ ಮಾತು ನಮ್ಮ ಬಾಯಲ್ಲಿ ಯಾವತ್ತೂ ಬರೋದಿಲ್ಲ. ಸಮಾಜವನ್ನು ನಮ್ಮ ಸ್ವಾರ್ಥಕ್ಕಾಗಿ ಯಾವತ್ತಿಗೂ ನಾವು ಬಳಸ್ಕೊಂಡಿಲ್ಲ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೇನೆ. ಸಮಾಜಕ್ಕಾಗಿ ನಮ್ಮ ಮೇಲೆ ಪ್ರಹಾರಗಳಾಗಿದ್ದಾವೆ ಬಹಳ ಸಲ, ಬೇರೆ ಬೇರೆ ಕಾರಣದಿಂದಾಗಿ. ನಾನಾಗ್ಲಿ ನಮ್ಮ ತಂದೆಯವರಾಗ್ಲಿ ಅದನ್ನು ಯಾವುದೇ ರೀತಿಯಲ್ಲಿ ಉಪಯೋಗ ಮಾಡಿಕೊಂಡಿಲ್ಲ. ಅದು ಅದಾದ ಮೇಲೆ ನಮ್ಮ ಸರ್ಕಾರದಲ್ಲಿ ಮತ್ತೆ ಪ್ರಸ್ತಾವನೆ ಕಳಿಸಲಾಯಿತು 2017-18ರಲ್ಲಿ ಸಚಿವ ಸಂಪುಟದ ಶಿಫಾರಸಿನೊಂದಿಗೆ. ಆಯ್ತಾ? ಅದಾದ ಮೇಲೆ ಇವತ್ತು ಅದು ವಾಪಸ್ ಬಂತು. ನಿಮ್ಮೆಲ್ಲ ಗಮನದಲ್ಲಿರಲಿ, ಅದೂ ವಾಪಸ್ ಬಂತು. ತಿರಸ್ಕಾರ ಅನ್ನುವಂಥದ್ದು ಬಂದಿಲ್ಲ. ಇದು ಕಳಿಸಿದ್ದು ವಾಪಸ್ ಬಂತು. ನಾವೇನು ಹೇಳ್ತಾ ಇದ್ದೀವಿ? ನಾವು ಹೇಳ್ತಕ್ಕಿರ್ತಕ್ಕಂಥದ್ದು ಎಲ್ಲ ಹಿರಿಯರು, ಎಲ್ಲ ಪೂಜ್ಯರು, ನೀವು ದೊಡ್ಡ ದೊಡ್ಡ ಮಾತು ಹೇಳ್ತೀರಿ, ಉಪದೇಶ ಮಾಡ್ತೀರಿ, ಎಲ್ಲ ಭಕ್ತಾದಿಗಳಿಗೆ ಆಶೀರ್ವಚನ ಮಾಡ್ತೀರಿ. ನೀವು ವಿಚಾರ ಮಾಡಿ ಒಂದು ಕಡೆ ಕೂಡ್ರಿ, ವೇದಿಕೆ ಮೇಲೆ ಕುಂತು ಎಲ್ಲರಿಗೆ ಆಹ್ವಾನ ಮಾಡಿ ಕರೆಸಿ ಮಾತನಾಡಿ ಎಲ್ಲರೂ ಒಗ್ಗಟ್ಟಾಗಿ ಒಮ್ಮತದಿಂದ ಈ ಪ್ರಸ್ತಾವನೆ ಸಲ್ಲಿಸಿ ಇದನ್ನು